ನಂದು ಚಪ್ಪಲಿ ಶೂ ಹಾಕುವ ಅಂದ್ಕೊಂಡೆ, ಆದರೆ ಅಮ್ಮ ಡಿಟೋ ಮ್ಯಾಚಿಂಗ್ ಚಪ್ಪಲ್ ಕೊಟ್ಟರು ಅವ್ರದ್ದು. ನೋಡಿ ನಂದು ಚಪ್ಪಲ್ ಸೈಜ್ 3, ಯಾರ್ದು ಇಲ್ಲ ನಮ್ಮ ಮನೇಲಿ. ಅಮ್ಮಂದೊಂದು ಒಳ್ಳೆ ಮ್ಯಾಚ್ ಆಗ್ತದೆ. ನೀವು ಚಪ್ಪಲ್ ಒಂದು ಸಾಲ್ವ್ ಆಯಿತು. ನೀವು ಯಾವ ಚಪ್ಪಲ್ ಹಾಕ್ತಿದ್ದೀರಿ? ಸಿಂಪಲ್ ಇದೆ, ಮ್ಯಾಚಿಂಗ್. ಹೇಗೆ ಇದು ಔಟ್ಫಿಟ್ ಆಫ್ ದ ಡೇ? ಜೀನ್ಸ್ ಇಬ್ರು ಸಹ. ನಿಮ್ಮ ಗಂಡ ಬರುದಿಲ್ವಾ? ನನ್ನ ಗಂಡ ಬಿಸಿ ಇದ್ದಾರೆ, ಬಂದ್ರೆ ಇಲ್ಲ ಅಂದ್ರೆ ನನ್ನ ಗಂಡ ಬಂದ್ರೆ ಅವ್ರನ್ನ ತೋರಿಸ್ತೇವೆ ಆಮೇಲೆ. ಆಯ್ತು. ಅವನು ಫೇಸ್ ರಿವೀಲ್ ಮಾಡುದಿಲ್ಲ, ಅವ್ನು ಬಂದ್ರೆ ಸಹ ಒಂದು ಇಮೋಜಿ ಹಾಕ್ತೇವೆ ಮುಖಕ್ಕೆಲ್ಲ. ಅವನೊಂದು ಫೇಸ್ ರಿವೀಲ್ ಇಡುವ ದೊಡ್ಡದು ಮಾಡಿ. ಕಷ್ಟ ಆಗ್ತದೆ ಮತ್ತೆ ಎಲ್ಲ ಫ್ಯಾನ್ಸ್ ಆಗ್ತಾರೆ ಅವ್ರನ್ನ ನೋಡಿ. ನಾವಿಬ್ರು ಸ್ಕೂಟಿಯಲ್ಲಿ ಇಬ್ರು ಹೋಗುದು. ಓಕೆ ಗೈಸ್, ಮಳೆ ಒಂದು ಬರ್ದಿದ್ರೆ ಸಾಕಂತ ಪ್ರೇ ಮಾಡ್ಬೇಕೀಗ ಅಷ್ಟೇ. ಬಾಯ್, ಅಲ್ಲಿ ಸಿಗ್ತೇವೆ. ಬಾಯ್. ಹೋಟೆಲಲ್ಲಿ ಸಿಗ್ತೇವೆ, ಪಾಶ್ ಹೋಟೆಲ್ ಆಯ್ತಾ ಗಾಯ್ಸ್? ಅಲ್ಲ, ನಾವು ಅನ್ಕೊಂಡಿದ್ದೆಲ್ಲ ನೋಡ್ತಾ ಇದ್ದಾರಂತ, ಅದ್ರ ಯಾರು ನೋಡ್ತಿಲ್ಲ. ಒಬ್ರು ಎಲ್ಲ ಮಾತಾಡಿ ಎಲ್ಲರೂ ಪಡಗಿದ್ದಾರೆ. ಎಲ್ಲರೂ ಪಡಗಿದ್ದಾರೆ, ಯಾರೊಬ್ರು ವೈಟರ್ ನೋಡಿದ್ರೆ ಅಷ್ಟೇ. ಹೌದು, ಹೇಗಿದೆ. ಓಕೆ ಗಾಯ್ಸ್, ಮೇಲೆ ಹೋಗ್ತೇವೆ ಆಯ್ತಾ? ಲಿಫ್ಟಲ್ಲಿ ಹೋಗುವಾನ ಸ್ಟೆಪ್ಸಲ್ಲಿ ಹೋಗುವಾನ? ಸ್ಟೆಪ್ಸ್ ನಿಂಗೆ ರೆಕಾರ್ಡ್ ಮಾಡಿದ್ದೆ. ಸ್ಟೆಪ್ಸ್ ಮಾಡ್ತಿದ್ಯಾ? ವೆಜ್ ಓನ್ಲಿ, ನಾನ್ ವೆಜ್ ಬೇರೆ ಕಡೆ. ವೆಜ್ ಏನೋ ಇಟ್ಟಿದ್ದಾರೆ ಗಾಯ್ಸ್. ಎಂಟ್ರಿ ಆದ ಕೂಡಲೇ ನೀರು ಕುಡಿದು ಮುಂಚೆ ತಿನ್ಕೊಂಡು ಹೋಗ್ಬೋದು. ನೋಡಿ, ಅವ್ರದ್ದು ಒಳ್ಳೆ ಉಂಟಂದ್ರು, ನಾನೀಗ ಟ್ರೈ ಮಾಡ್ತೇನೆ. ನನ್ನ ಫೇವ್ರೆಟ್ ಇದು ಚಕ್ಕುಲಿ, ಟೊಮೆಟೊ ಚಕ್ಕುಲಿ. ಅಲ್ಲ, ಟೊಮೆಟೊ ಚಕ್ಕುಲಿ ಅಲ್ಲ ಅದು. ವ್ಲಾಗ್ ಅಂತ ಹೇಳಿ ನಾನು ಊಟ ಮಾಡೋದು ಬಿಟ್ಟು ಮಾತಾಡ್ತಾ ಇದ್ದೇನೆ. ಇಲ್ಲಿ ಸುತ್ತಮುತ್ತ ಎಲ್ಲ ನಮ್ಮನೆ ನೋಡ್ತಿದ್ದೆ, ಇವ್ರು ಎಂತಪ್ಪ ಇವರು. ಚೆನ್ನಾಗಿದೆ. ಹಾಂ, ನಾ ಹಾಕೋ ಬಂದೆ, ಅವಳು ಹಾಕೋ ಬಂದಿರಲಿಲ್ಲ, ಹಾಕೋ ಬಂದೆ. ಅದ್ರ ಒಂದು ಐಟಮ್ ನಂಗೆ ಕಂಪೇರ್ ಮಾಡ್ಬೇಕಂದ್ರೆ ಯಾವ್ದು ಮಾಡಿದೆ? ಮತ್ತೆ ಯಾಕೆ? ವೈ ನೈಸ್ ವಾಪಸ್ಸಾ? ಯಾವುದು ಅಂತ ಹೇಳಿದ್ರೆ ಅದು ಎಂತ ಇದು, ದಿಸ್ ಒನ್. ಅದಕ್ಕೇನು ಹೇಳ್ತಾರೆ? ಕೋಸಂಬರಿ. ಎಂತಕ್ಕಂದ್ರೆ ಅದರಲ್ಲಿ ಸ್ವೀಟ್ ಇರುತ್ತೆ ಜಾಸ್ತಿ, ಜೋಳ ಇದೆಲ್ಲ. ನೀನು ಸ್ವೀಟ್ ಅಲ್ಲ, ಅದಕ್ಕೆ ಸೊ ಸ್ವೀಟ್. ಸಣ್ಣ ಮೆಣಸು ಇರ್ತದೆ ಅದರಲ್ಲಿ. ಈಗ ಉಡುಪಿ ಮಂಗಳೂರಿಗೆ ಸ್ಪೆಷಲ್ ರೈಸ್ ತೋರಿಸ್ತೇವೆ. ಈಗ ಅದು ಉಡುಪಿ ಮಂಗಳೂರವರಿಗೆ ಇದು ಬ್ಲಾಗ್ ನೋಡೋದಂತ ಅನಿಸ್ತಿಲ್ಲ, ಬಟ್ ಹೊರಗಿನವ್ರು ನೋಡ್ತಾ ಇದ್ರು ನೋಡಿ. ಇದಕ್ಕೆ ಕುಚ್ಚಿ ಅಕ್ಕಿ ಅಂತ ಹೇಳ್ತಾರೆ, ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್. ನನಗೆ ನನಗೆ ಬೆಂಗಳೂರಲ್ಲಿ ಬರ್ತಿದ್ದದಾಗ ಅದು ಥರ ಬೀಜೆಲ್ಲ ಸಿಕ್ಕಿಲ್ಲ ಇಲ್ಲಿ ಮನೆಯಲ್ಲಿ ಹೋಗದೆ ಅದು, ಮತ್ತು ಹೆಲ್ತ್ಗೆ ತುಂಬ ತಂಪು ಬಾಡಿಗೆ. ಸೊ ಈ ಕಡೆಯವರೆಲ್ಲ ಜಾಸ್ತಿ ಬಾಯ್ಲ್ಡ್ ರೈಸ್ನೇ ಪ್ರಿಫರ್ ಮಾಡೋದು. ಎವ್ರಿ ಹೋಪ್ ಎಲ್ಲ ಮನೆಯಲ್ಲಿ ಸಹ ನೀವು ಯೂಸ್ ಮಾಡೋದಿದ್ದೇ. ನಂಗೆ ವೈಟ್ ರೈಸ್ ಇಷ್ಟ, ಬಿಕಾಸ್ ನಾವು ಜಾಸ್ತಿ ಕುಚ್ಚಕ್ಕಿ ಅಂದರೆ ಬಾಯ್ಲ್ಡ್ ರೈಸೇ ತಿಂತೀವಲ್ಲ, ಹಾಗೆ ವೈಟ್ ರೈಸ್ ಇಷ್ಟ. ಬಟ್ ವೈಟ್ ರೈಸ್ ತುಂಬ ದಿನ ತಿಂದರೆ ಬಾಡಿ ಹೀಟ್ ಆಗುತ್ತೆ. ನಾರ್ಮಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ನಿಮಗೆ ಬಾಯ್ಲ್ಡ್ ರೈಸೇ ಸಿಗೋದು, ಎಲ್ಲರೂ ಬಾಯ್ಲ್ಡ್ ರೈಸೇ ಪ್ರಿಫರ್ ಮಾಡೋದು. ಮತ್ತು ನೀವು ಎಲ್ಲ ಹೋಟೆಲ್ಗೆ ಹೋದ್ರೂ ಬಾಯ್ಲ್ಡ್ ರೈಸ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಸ್ಪೆಷಲ್ ರೈಸ್. ನಮ್ದು ಊಟ ಆಯಿತು, 1070 ರುಪೀಸ್ ಆಯಿತು ಆಲ್ಮೋಸ್ಟ್. ಹೀಗಿದೆ ಎಂಟ್ರಿ ಎಲ್ಲ ನೋಡಿ, ಇದು ಎಂಟ್ರಿ. ನಾನ್ ವೆಜ್ಜಿಗೆ ಹೋದ್ವಿ, ನಿಮಗೆಲ್ಲ ಒಂದು ವಿಡಿಯೋ ಮಾಡಿ ತೋರಿಸುವ ಅಂತ ಬಫೆಟ್ ಇದು. ಬಟ್ ಅಲ್ಲಿ ಬಫೆಟ್ ಅಲ್ಲ, ಅನ್ಲಿಮಿಟೆಡ್ ಅಲ್ಲ, ಅಲ್ಲಿ ತಾಲಿ ನಾವು ಪೂರ್ತಿ ತಿನ್ನಬೇಕಾಗ್ತದೆ. ಅದಕ್ಕೆ ವೆಜ್ ಆಯ್ತಲ್ಲ ಊಟ, ಮತ್ತು ಅದಕ್ಕೆ ಕುತ್ಕೊಂಡ್ಲಿಲ್ಲ ಊಟ. ನೋಡಿ ಬನ್ನಿ, ನಿಮಗೆ ಉಡುಪಿದೆಲ್ಲ ಸ್ಪೆಷಲ್ ಟ್ರೈ ಮಾಡಬೇಕು, ಮೊಳವೆ ಅದ್ರದ್ದೆಲ್ಲ ತಿನ್ನಬೇಕು ಅಂತಿದ್ರೆ ಬನ್ನಿ ಅಷ್ಟೇ. ಇವಾಗ ಹೊರಡುದು ನೋಡ್ಬೇಕು, ಎಲ್ಲಿಯಾದರೂ ಒಂದು ರೌಂಡ್ ಹೋಗ್ತೇವೆ ಮನೆಗೆ. ಎಲ್ಲಿಗಾದ್ರೂ ಹೋದರೆ ನೆಕ್ಸ್ಟ್ ಕ್ಲಿಪ್ ಹಾಕ್ತೇವೆ. ಬಾಯ್. ಸಾಫ್ಟಿ ಅಂತ ನೋಡಿದ್ರೆ ಕೌಂಟ್ರಲ್ಲೆಲ್ಲ ನಾವು ಹೋಗ್ಕೊಂಡು ಅಲ್ಲೇ ಡೈರೆಕ್ಟ್ ಆರ್ಡರ್ ಕೊಡ್ತಿದ್ದೇವೆ, ಆದರೆ ಸ್ಕ್ಯಾನ್ ಮಾಡಬೇಕಂತ ತೋರಿಸ್ತೇವೆ ತರ. ಇಲ್ಲಿ ಎಂದು ಒಂದು ಹೇಳುದು,
ಎಂತ ಗೊತ್ತುಂಟಾ, ಅಲ್ಲಿ ಎಲ್ಲರೂ ಸ್ಕ್ಯಾನ್ ಮಾಡಿ ಇದು ಸಾಫ್ಟಿ ತಕೊಂತಿದ್ದಾರೆ. ನಾವು ಹೋಗ್ಬಿಟ್ಟು 2 ಸಾಫ್ಟಿ ಅಂತ ಅವ್ರನ್ನ ಕೇಳ್ತಿದ್ದೇವೆ. ಎಲ್ಲ ಅಪ್ಡೇಟ್ ಆಗಿದ್ದಾರೆ, ನಾವಿನ್ನೂ ಅಪ್ಡೇಟೇ ಆಗಿಲ್ಲ. ಹಳೆ ಕಾಲದ ದೇವರೇ, ನಮ್ಗೆ ನೋಡಿ ಶಾಕ್ ಆಯ್ತು. ಮತ್ತೆ ನಾವು ಅವಾಗಿದೆ ಸಂಗಮ ಅಂತ ಹೇಳಿದ್ವಿ ನಾವು ಸಣ್ಣರಿರುವಾಗ. ನಂಗೆ ನೆನ್ಪುಂಟು, ನಾನು ತಗೊಳ್ಳುವಾಗ ಸಣ್ಣ ಇರುವಾಗ 5 ರೂಪೀಸ್ ಇತ್ತಾಯ್ತಾ. ಈಗ ನೋಡಿ ಇದಕ್ಕೆ 50 ರೂಪೀಸ್, ಸಾರಿ 20 ರೂಪೀಸ್. 50 ರೂಪೀಸ್ ಅಲ್ಲ, ಕೊಟ್ಟಿಗೆ 2. ಸ್ಕೂಟಿ ಹತ್ರ ನಿಂತ್ಕೊಂಡು ತಿಂತಿದ್ವಿ ಉಡುಪಿಯಲ್ಲಿ. ಸ್ಟಾರ್ಟ್ ಆಯ್ತು. ಉಡುಪಿಯಲ್ಲಿ ಮಳೆಗಾಲದಲ್ಲೂ ಈ ತರ ಬಿಸಿಲು ಎಲ್ಲ ಕರ್ಗೆ ಹೋಗ್ತದೆ. ನಾವು ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್, ಮೊದಲೇ ನೀಟಾಗಿ ತಿನ್ನೋದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್. ಅದಕ್ಕೆ ಮತ್ತೆ ಅದು ಜಾಸ್ತಿ ಎಕ್ಸ್ಪರ್ಟ್ ಆದ್ರೆ ಕಷ್ಟ ಅಂತ ಇಲ್ಲಿ ಬಂತಿದ್ವಿ. ಇದು ಉಡುಪಿ ಡಿ ಮಾರ್ಟ್ ಇದು ಪಾರ್ಕಿಂಗ್. ನೋಡಿ, ನಾವು ಫಸ್ಟ್ ಇತ್ತಲ್ಲ ಇಲ್ಲಿ ಸ್ಕೂಟಿ ನಿಲ್ಸಿ ಹೋಗಿತ್ತ, ಇದು ನಮ್ಮ ಸ್ಕೂಟಿ ಅಂತ ಹೇಳಿ ಇಲ್ಲಿ ಬಂದು ಹತ್ಕೊಂಡಿದ್ದ. ಆಮೇಲೆ ಇದೆಂತ ಇದು ಕೀ ಆಗ್ತಿಲ್ಲ, ಇದೆಂತ ಹೆಲ್ಮೆಟ್ ಅಂತೇಳಿ ನೋಡಿದ್ರೆ ಆಮೇಲೆ ನಮ್ಮ ಸ್ಕೂಟಿ ಇಲ್ಲುಂಟು. ಇವಾಗ ನಾವು